ಎಲ್ಲರಿಗೂ ನಮಸ್ಕಾರ. ಇವತ್ತು ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು ಪತ್ರಿಕಾ ದಿನಾಚರಣೆಯನ್ನು ನಡೆಸ್ಕೊಳ್ತಾ ಬರ್ತಾ ಇದೆ. ಇವತ್ತು ಪತ್ರಿಕಾ ದಿನಾಚರಣೆ ಸಾಮಾನ್ಯ ಜುಲೈ 1ರಂದು ನಡೆಸುತ್ತಾರೆ. ಆದರೆ ನಾವು ಅದೊಂದು ರಾಜ್ಯೋತ್ಸವ ರೀತಿ ತಿಂಗಳ ಪೂರ್ತಿ ನಡೆಸೋದೊಂದು ಪರಿಪಾಠ ಆಗಿಬಿಟ್ಟಿದೆ. ಹಾಗಾಗಿ ನಾವು ಜುಲೈ 1ರಂದು ಮಾಡೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ. ಹಾಗಾಗಿ ನಾವು ಈ ತಿಂಗಳಲ್ಲಿ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದ್ವಿ. ಇವತ್ತು ತುಂಬ ಅಚ್ಚುಕಟ್ಟಾಗಿ ನಮ್ಮ ಪ್ರೆಸ್ ಕ್ಲಬ್ನ ಅಧ್ಯಕ್ಷರು ಶ್ರೀಧರರು ಮತ್ತು ಹಾಗೆ ನಮ್ಮ ಎಲ್ಲ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಸೇರಿ ಇವತ್ತು ನಾವು ಕಾರ್ಯಕ್ರಮ ಆಯೋಜಿಸಿದ್ದೀವಿ. ಇವತ್ತಿನ ನಮ್ಮ ಕಾರ್ಯಕ್ರಮ ಸುಂದರ ಸಂಜೆ ಅಂತಲೇ ಹೇಳಬೇಕು. ಯಾಕಂದರೆ ನಮಗೆ ಮಳೆ ಬರದೇ ಇವತ್ತು ಸಂಜೆ ಅದ್ಭುತವಾಗಿ ಕಾರ್ಯಕ್ರಮ ನಡೆಸೋದಕ್ಕೆ ಅವಕಾಶ ಸಿಕ್ಕಿದೆ ಅಂತಂದರೆ ನಾವು ಇದನ್ನು ಸುಂದರ ಅಂತಲೇ ಹೇಳಬೇಕು. ಹಾಗಾಗಿ ಇವತ್ತು ನಮ್ಮ ಗಣ್ಯ ಅತಿಥಿಗಳು ಬಂದಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಎಲ್ಲ ಪತ್ರಿಕೆಗಳ ಚಾನಲ್ಗಳ ಸಂಪಾದಕರನ್ನ ಒಗ್ಗೂಡಿಸೋದು, ಒಂದು ಕಡೆ ಸೇರಿಸೋದು ಬಹುಶಃ ದೊಡ್ಡ ದುಸ್ಸಾಹಸ ಕೆಲಸ ಅಂತ ನನಗನ್ಸುತ್ತೆ. ಯಾಕಂದ್ರೆ ಬಹುಶಃ ನಾನು ಕಂಡಂಗೆ ಎಲ್ಲ ಪತ್ರಿಕೆಗಳ, ಎಲ್ಲ ಚಾನಲ್ಗಳ, ಮಾಧ್ಯಮ ಕ್ಷೇತ್ರದ ಎಲ್ಲ ಸಂಪಾದಕರುಗಳನ್ನ ಒಂದು ವೇದಿಕೆಗೆ ತರೋದು ಬಹುಶಃ ನಾನು ಎಲ್ಲೂ ನೋಡಿಲ್ಲ ಇತ್ತೀಚೆಗೆ. ಯಾವ್ದಾದ್ರು ಕಾರ್ಯಕ್ರಮದಲ್ಲಿ ಕೆಲವರು ಬಂದಿರ್ತಾರೆ, ಕೆಲವರು ಬಂದಿರಲ್ಲ ಸ್ವಇಚ್ಛೆಯಿಂದ. ಹಾಗೆ ಕೆಲವರು ಆಹ್ವಾನದ ಮೇಲೆ ಕೆಲವರು ಬಂದಿರ್ಬೋದು. ಈ ಥರ ಪ್ರೆಸ್ ಕ್ಲಬ್ಗೆ ಎಲ್ಲ ಸಂಪಾದಕರನ್ನು ಒಂದು ವೇದಿಕೆಗೆ ತರುವಂಥ ಪ್ರಯತ್ನ ಮಾಡಿದ್ದೀವಿ. ಇದಕ್ಕೆ ನಮ್ಮ ಪ್ರೆಸ್ ಕ್ಲಬ್ನ ಒಟ್ಟಾರೆ ಎಲ್ಲ ಕಮಿಟಿ ಕೈ ಜೋಡಿಸಿ ಇವತ್ತಿನ ಕಾರ್ಯಕ್ರಮ ಮಾಡಿದ್ದೀವಿ. ಹಾಗಾಗಿ ಇದು ಎಲ್ಲದಕ್ಕೂ ನಮಗೆ ನಿಮ್ಮ ಕಡೆಯಿಂದ ಅಭಿನಂದನೆ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ. ನಿಮ್ಮ ಪ್ರೆಸ್ ಕ್ಲಬ್ನವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾರ್ಯಾರು ತಮ್ಮ ಬದುಕಿನಲ್ಲಿ ಏನೇನು ಸಾಧನೆ ಮಾಡಿದ್ರು ಅವ್ರನ್ನ ಗೌರವಿಸ್ತಕ್ಕಂಥದ್ದು ಹಾಗೂ ಅವ್ರಿಗೆ ಪ್ರೇರಣೆ ನೀಡ್ತಕ್ಕಂಥದ್ದು. ಇವತ್ತು ನಾನು ನೋಡಿದ ಹಾಗೆ ಪ್ರಜಾಪ್ರಭುತ್ವದ ಕಾವಲುಗಾರಾದ ನೀವುಗಳು ಒಬ್ಬನ ಯಾರಾದರೂ ಹೊಗಳಿದ್ರೆ ಅವ್ರು ಭಾಳ ನಿಮ್ಗೆ ಮತ್ತೆ ಫೋನ್ ಮಾಡಿರ್ತಾರೆ, ಏನು ರೀ ಚೆನ್ನಾಗಿ ಬಂತು ಕಾರ್ಯಕ್ರಮ ಅಂತೇಳಿ. ಅಷ್ಟೇ ನಿಷ್ಠುರವಾಗಿ ಯಾರ ವಿರುದ್ಧ ಬರೆದಿದ್ದರೆ ಅವ್ರು ನಿಮ್ಮನ್ನೇನು ಮಾತಾಡ್ಸೋದಿಲ್ಲ. ಈ ಎಲ್ಲವನ್ನೂ ಎದುರಿಸಿ ಪತ್ರಿಕಾ ರಂಗದಲ್ಲಿ, ಮಾಧ್ಯಮದಲ್ಲಿ ನಿಮ್ಮ ಸೇವೆ ಮಾಡ್ತಕ್ಕಂಥದ್ದು ಸಾಮಾನ್ಯ ಕೆಲಸ ಏನಲ್ಲ. ಕೆಲವೊಮ್ಮೆ ಬೆದರಿಕೆ ಕಾರ್ಯಗಳು ಬರ್ತವೆ, ಕೆಲವು ಗೌರವಾನ್ವಿಸ್ತಕ್ಕಂಥ ಪದಗಳು ಬರ್ತವೆ. ಅವೆಲ್ಲವನ್ನೂ ಮೀರಿ ಪ್ರಜಾಪ್ರಭುತ್ವದ ಕಾವಲುಗಾರಾಗಿ ಮಾಡ್ತಕ್ಕಂಥ ಕೆಲಸ, ಪ್ರಜಾಪ್ರಭುತ್ವದಲ್ಲಿ 4ನೇ ಅಂಗ ಅಂತಕ್ಕಂಥ ವಿಷಯದಲ್ಲಿ ತಾವು ಮಾಡ್ತಕ್ಕಂಥ ಕೆಲಸ. ರಾಜಕಾರಣಿಗಳು ನಾವು ಜನರಿಂದ ಆಯ್ಕೆ ಆಗ್ತೀವಿ, ಅಧಿಕಾರಿಗಳು ನೌಕರಿ ತೊಗೊಂಡು ಬರ್ತಾರೆ, ನ್ಯಾಯಾಂಗ ತಂದಾದ ಕೆಲಸದಲ್ಲಿ ಮಾಡ್ತಾಯಿದೆ. ತಮ್ಮದು ನಿಸ್ವಾರ್ಥ ಸೇವೆ ಅಂತಕ್ಕಂಥದ್ದಿತ್ತು ಮೊದಲು. ಈಗ ನಾನು ನೋಡಿದ ಹಾಗೆ ಒಂದು ಉದ್ದಿಮೆಯಾಗಿ ಪರಿಣಮಿಸ್ತಕ್ಕಂಥದ್ದನ್ನು ನೋಡಿದರೆ ಉದ್ದಿಮೆದಾರ ಇದನ್ನು ದುರುಪಯೋಗ ಪಡಿಸ್ಕೊಂಡಾನೇನೋ ಅಂತಕ್ಕಂಥ ಭಯ ನಮ್ಮನ್ನು ಕಾಡ್ತಾ ಇದೆ. ಮಾಜಿ ಸಚಿವರಾದ ಶ್ರೀ ಪುಟ್ಟರಾಜ್ ಅವರು, ಹಾಗೆ ದಯಾನಂದ್ ಅವರು ಮತ್ತು ಸಪ್ತಗಿರಿ ಗೌಡರು ಅವ್ರ ತಂದೆ ರಾಮಚಂದ್ರೇಗೌಡರು, ನಮ್ಮ ತಂದೆ ಜೊತೆನೂ ಕಾರ್ಪೊರೇಟರ್ ಆಗಿದ್ದರು. ನಾನು ಅವ್ರ ತಂದೆ ಕೂಡ ಕಾರ್ಪೊರೇಟರ್ ಆಗಿದ್ವಿ, ಇಬ್ಬರು ಕೂಡ. ಆಮೇಲೆ ಅವರು ಕಾರ್ಪೊರೇಟರ್ ಆಗಿದ್ದಾಗಲೇ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಆದರು. ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಮತ್ತು ನಮ್ಮ ದಯಾನಂದ್ ಅವರು, ಮತ್ತು ನಮ್ಮ ಶಿವಕುಮಾರ್ ಅವರು, ಶ್ರೀಧರ್ ಅವರು, ಮತ್ತು ಎಲ್ಲ ಪ್ರೆಸ್ ಕ್ಲಬ್ನ ಎಲ್ಲ ಪದಾಧಿಕಾರಿಗಳು ತಾವೆಲ್ಲ ಕೂಡ ಶ್ರಮಪಟ್ಟು ಎಲ್ಲರನ್ನೂ ಕೂಡ ಒಂದೇ ವೇದಿಕೆ ಕರೆದು ಸನ್ಮಾನ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಕೆಲವು ಎಲ್ಲ ಸಂಪಾದಕರು ಬಂದಿದ್ದಾರೆ, ಇನ್ನು ಕೆಲವರು ಕಾರ್ಯನಿಮಿತ್ತ ಬಂದಿಲ್ಲ. ಯಾಕಂದರೆ ಒಂದು ಟಿ ವಿ ಅಥವಾ ಒಂದು ಪತ್ರಿಕೆಯ ಸಂಪಾದಕ ಅಂದರೆ ಕೆಲಸಗಳು ಜಾಸ್ತಿ ಇರುತ್ತೆ. ಕಾರ್ಯನಿಮಿತ್ತ ಕೆಲವರು ಬರದೇ ಇರ್ಬೋದು. ಮತ್ತು ಬಂದು ಇವತ್ತು ಪ್ರಶಸ್ತಿ ಅಂದರೆ ಸನ್ಮಾನ ಸ್ವೀಕರಿಸಿದಂಥ ಎಲ್ಲ ಇವತ್ತು ಈ ಸಂಪಾದಕರಿಗೆ ನಾನು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಿ, ಯಾಕೆಂದರೆ ಒಂದು ಸಂಪಾದಕರಾಗಬೇಕು ಒಂದು ಟಿ ವಿಗೋ ಅಥವಾ ಒಂದು ಪತ್ರಿಕೆಗೆ ಅಂತೇಳಿದರೆ ಕನಿಷ್ಠ ಒಂದು 15-20 ವರ್ಷ ಅನುಭವ ಆಗಲೇಬೇಕು ಅಲ್ವಾ? ಇನ್ನು ಅದು ಕಡಿಮೆನೇ ಅನಿಸುತ್ತೆ. 15-20 ವರ್ಷ ಆಗಲೇಬೇಕು ಅಲ್ವಾ?
15 ವರ್ಷ 20 ವರ್ಷ ಅನುಭವ ಆಗಿರ್ತಕ್ಕಂಥವ್ರಿಗೆ ಮಿನಿಮಮ್ ಕನಿಷ್ಠ ಅಷ್ಟು. ಮತ್ತು ಸಂಪಾದಕರು ಅಂದಮೇಲೆ ಹೆಚ್ಚು ಜವಾಬ್ದಾರಿ ಜಾಸ್ತಿ. ಬೇರೆ ರಿಪೋರ್ಟರ್ಸ್ ಆದರೆ ಅವ್ರ ಕೆಲಸ ಮುಗಿದ ಮೇಲೆ ಮನೆಗೆ ಹೋಗ್ಬಿಡ್ತಾರೆ. ಸಂಪಾದಕರಂದರೆ ಕೊನೆಯವರೆಗೂ ಕೂಡ ಇರಬೇಕು. ಹೆಚ್ಚಿನ ಜವಾಬ್ದಾರಿ ಸಂಪಾದಕರ ಮೇಲೆ ಇರುತ್ತೆ ಅಂತೇಳಿ ಸಂಪಾದಕ ಸ್ಥಾನ ಒಂದು ಏರಬೇಕಾಗಿದ್ದರೆ ಭಾಳಷ್ಟು ವರ್ಷ ನೀವು ಕೆಲಸ ಮಾಡಿ ಎಲ್ಲ ಸಮರ್ಥವಾಗಿ ನಿಭಾಯಿಸ್ತಾರೆ ಅನ್ನೋ ಒಂದು ನಂಬಿಕೆ ಬಂದಾಗ ಮಾತ್ರ ನಿಮಗೆ ಆ ಸ್ಥಾನವನ್ನು ಸಿಗೋದು. ಅಂಥ ಒಂದು ಸ್ಥಾನವನ್ನು ನೀವೆಲ್ಲ ಕೂಡ ಅಲಂಕರಿಸಿದ್ದೀರ. ಮುಂದಕ್ಕೆ ನಿಮ್ಗೆ ಇನ್ನೂ ಚೆನ್ನಾಗಿ ಒಳ್ಳೆಯದಾಗಲಿ, ಭವಿಷ್ಯ ಇನ್ನೂ ಉಜ್ವಲವಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಅದೇ ರೀತಿ ನಮ್ಮ ಈ ಒಂದು ಸಂಸ್ಥೆಗೆ ಹೇಳಿ ಯಾರ್ಯಾರು ಶ್ರಮಿಸಿದಾರೆ ಅವರಿಗೆಲ್ಲ ಕೂಡ ಭಾಳ ಜನ ಇದ್ದಾರೆ. ಅದರಲ್ಲಿ ಕೆಲವರಿಗೆ ಇವತ್ತು ಸನ್ಮಾನ ಮಾಡಿದ್ದಾರೆ. ನಾನು 94ರಲ್ಲಿ ವೀರಪ್ಪನಲ್ಲಿವ್ರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾಗ ನಮ್ಮ ಶಿವಣ್ಣವರು, ಆಗ ಇದು ಇಷ್ಟು ನೀಟಾಗಿರಲಿಲ್ಲ, ಕಾಂಪೌಂಡು ಇರಲಿ ಅನಿಸುತ್ತೆ, ಆಗ ನನ್ನ ಕರೆದು ಅವಾಗ 93-94ರಲ್ಲಿ ಬೋರ್ಡು ಸಮೇತ ಇದಿದೆಯಲ್ಲ ಆ ಕಾಲದಲ್ಲಿ ಹಾಕ್ಸಿದ್ರು. ಆಗಲಿಂದಲೂ ಕೂಡ ನನಗೆ ವರ್ಷ 2 ವರ್ಷ 3 ವರ್ಷಕ್ಕೊಂದ್ಸಲಿ ತಾವೆಲ್ಲ ಕರೆದು ಕಾರ್ಯಕ್ರಮಗಳಲ್ಲಿ ಕರೀತಾ ಇರ್ತೀರ. ಮತ್ತು ಇವತ್ತು ನಮ್ಮ ಈ ಒಂದು ಮಾಜಿ ಅಧ್ಯಕ್ಷರು ನಮ್ಮ ಯಾರು ಪೊನ್ನಪ್ಪ ಅವ್ರಿಗೂ ಕೂಡ ಸನ್ಮಾನ ಮಾಡಿದ್ದೀರ. ಅವೆಲ್ಲ ಇಬ್ಬರು ಒಂದೇ ಕಾಲೇಜಲ್ಲಿ ಓದಿದ್ದು. ಅವರು ಕೂಡ 2-3 ಬಾರಿ ಅಧ್ಯಕ್ಷರಾಗಿದ್ದರು. ಶ್ರೀಧರ್ ಅವರು ಜಾಸ್ತಿ ಇರಬೇಕಲ್ಲ, 3-4 ಬಾರಿ ಇರಬೇಕು. 4ನೇ ಸಲ ಶ್ರೀಧರ್ ಅವರು ಇವರೆಲ್ಲ ಕೂಡ ಭಾಳ ವರ್ಷಗಳಿಂದ ಇಲ್ಲಿ ಈ ಸಂಸ್ಥೆ ಬೆಳೆಸೋದಕ್ಕೆ ಇವರೆಲ್ಲ ಕೂಡ ಕಾರಣಕರ್ತರಾಗಿದ್ದಾರೆ ಅಂತೇಳಿ ತಾವೆಲ್ಲ ನಾನು ಈ ಸಂದರ್ಭದಲ್ಲಿ, ಮತ್ತು ಮಾಧ್ಯಮ ಅಂದರೆ ಭಾಳ ಮುಖ್ಯ. ಈ ಒಂದು ಸರ್ಕಾರ ಏನೋ ಒಂದು ಕೆಲಸ ಮಾಡ್ತಾಯಿದೆ, ಅಥವಾ ಒಬ್ಬ ಮಂತ್ರಿ, ಒಬ್ಬ ಶಾಸಕ ಅಥವಾ ಇನ್ನೊಬ್ಬ ಸಮಾಜ ಸೇವಕ ಏನಾದರೂ ಒಳ್ಳೆಯ ಕೆಲಸ ಮಾಡ್ತಾಯಿದ್ರೆ ಅದನ್ನು ಜನಕ್ಕೆ ಮಾಧ್ಯಮ ಇಲ್ಲಂದರೆ ತಿಳಿಸೋಕ್ಕೆ ಸಾಧ್ಯವೇ ಇಲ್ಲ. ಮೊದಲೆಲ್ಲ ಕೇವಲ ಕೆಲವೇ ಪತ್ರಿಕೆಗಳಿತ್ತು, ಈಗ ಪತ್ರಿಕೆಗಳು ಬೇಕಾದಷ್ಟಾಗಿದೆ. ಮತ್ತು ಅದಾದಮೇಲೆ ಟಿ ವಿ ಚಾನಲ್ಸು ಮೊದಲು 2-3 ಇತ್ತು, ಈಗ ಬೇಕಾದಷ್ಟು ಟಿ ವಿ ಚಾನಲ್ಸ್ ಇದೆ. ಅದೆಲ್ಲ ಇತ್ತು. ಇತ್ತೀಚೆಗೆ ಯೂಟ್ಯೂಬ್ ಚಾನಲ್ಸ್ ಜಾಸ್ತಿ ಬಂದುಬಿಟ್ಟಿದೆ. ಅದರಿಂದ ಎಲ್ಲ ಒಂದೊಂದು ಮುಖ್ಯನೇ. ಅವು ಏನೇ ಕೆಲಸ ಮಾಡಲಿ ಕೂಡ ಅದು ಜನಕ್ಕೆ ತಲುಪಬೇಕಾಗಿದ್ದರೆ ನೀವು ಈ ಒಂದು ಕ್ಷೇತ್ರ ಇಲ್ಲ ಅಂದರೆ ಅದು ಸಾಧ್ಯವೇ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ತಾವೆಲ್ಲ ಕೂಡ ನೇರ, ನಿಷ್ಠುರ, ಸತ್ಯಕ್ಕೆ ಹತ್ತಿರವಾಗಿರ್ತಕ್ಕಂಥ ವಿಚಾರಗಳನ್ನು ಹೆಚ್ಚು ಒತ್ತು ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಸನ್ಮಾನಿತರಿಗೂ ಇನ್ನೊಮ್ಮೆ ಅಭಿನಂದನೆ ಹೇಳಿ ನಾನು ಮಾತು ಮುಗಿಸ್ತೇನೆ.